ಇನ್ನು ಸತೀಶ್ ಹುಟ್ಟುಹಬ್ಬ ಹಿನ್ನೆಲೆ ಬೆಂಬಲಿಗರು ರಕ್ತದಾನ ಮಾಡಿದ್ದಾರೆ. ಚಾಮರಾಜನಗರ ಸಿಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ರಕ್ತದಾನ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಸಚಿವ ಸ್ಥಾನಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಪಕ್ಷಕ್ಕಾಗಿ ಸತೀಶ್ ಜಾರಕಿಹೊಳಿ ದುಡಿದಿದ್ದಾರೆ. ಹಲವು ವರ್ಷಗಳಿಂದ ಅಹಿಂದ ವರ್ಗದ ಪರ ಅವರು ದುಡಿದಿದ್ದಾರೆ. ಕೆಪಿಸಿಸಿ ಸ್ಥಾನ ಅಷ್ಟೇ ಅಲ್ಲ, ಪ್ರಬಲ ಖಾತೆಯನ್ನ ನೀಡಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಒತ್ತಾಯ ಮಾಡಿದ್ದಾರೆ. ಅವರ ಹುಟ್ಟುಹಬ್ಬ ಹಿನ್ನೆಲೆ ಒಂದು ರಕ್ತದಾನವನ್ನ ಏರ್ಪಡಿಸಿದ್ರು. ಅಲ್ಲಿ ಬಂದಿರುವಂತವರು ಅವರ ಅಭಿಮಾನಿಗಳು ರಕ್ತದಾನವನ್ನ ಕೂಡ ಮಾಡ್ತಾರೆ ಚಾಮರಾಜನಗರದ ಸಿಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿ. ಅದಾದ ನಂತರ ಅವರ ಅಭಿಮಾನಿಗಳಿಂದ ಕೇಳಿ ಬರ್ತಾ ಇರುವಂತ ಆಗ್ರಹ ಅಂತ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮಾತ್ರ ಅಲ್ಲ ಅದರ ಜೊತೆಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ತುಮಕೂರಿನಲ್ಲಿ ಸಚಿವ ಸ್ಥಾನಕ್ಕೆ ಹಲವರು ಪೈಪೋಟಿ ಇದೆ. 3 ಬಾರಿ ಶಾಸಕರಾಗಿರುವಂತ ಕೆ ಷಡಕ್ಷರಿ ಮಂತ್ರಿಗಿರಿಗೆ ಲಾಬಿ ಮಾಡ್ತಾ ಇದ್ದಾರೆ. ಲಿಂಗಾಯತ ಕೋಟಾದಲ್ಲಿ ಕೆ ಷಡಕ್ಷರಿ ಪ್ರಯತ್ನ ಪಡ್ತಾ ಇದ್ದಾರೆ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಂತ್ರಿಗಿರಿಗಾಗಿ ಪ್ರಯತ್ನಿಸ್ತಾ ಇದ್ದಾರೆ. 5 ಬಾರಿ ಶಾಸಕರಾಗಿರುವಂತಹ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಗೆ ಶಿರಾ ಶಾಸಕ ಟಿಬಿ ಜಯಚಂದ್ರ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇದ್ದಾರೆ. 7 ಬಾರಿ ಶಾಸಕರಾಗಿದ್ದಾರೆ ಕುಂಚಿಟಿಗ ಸಮುದಾಯದ ಟಿಬಿ ಜಯಚಂದ್ರ ಅವರು. ಹಾಗಾಗಿ ತಾನು ಕೂಡ ಎಲಿಜಿಬಲ್ ಅಂತ ಹಾಗೆ ಅವರ ಅಭಿಮಾನಿಗಳು ಕೂಡ ಆಗ್ರಹಿಸ್ತಾ ಇದ್ದಾರೆ. 7 ಬಾರಿ ಶಾಸಕರಾಗಿರೋರು ಇದ್ದಾರೆ, 5 ಬಾರಿ ಶಾಸಕರಾಗಿರುವಂತ ಗುಬ್ಬಿ ಶ್ರೀನಿವಾಸ್ ಅವರಿದ್ದಾರೆ. ಇವ್ರುಗಳಿಗೆ ಸಚಿವ ಸ್ಥಾನ ಸಿಗಬೇಕು, ಡಿಸರ್ವ್ಡ್ ಅನ್ನೋದಾಗಿ ಮಾತುಗಳು ಕೇಳಿ ಬರ್ತಾ ಇದೆ. ಈ ರೀತಿ 2-3 ಬಾರಿಗೂ ಹೆಚ್ಚು ಬಾರಿ ಶಾಸಕರಾಗಿ ಆಯ್ಕೆಯಾಗಿರೋರು ಒಂದು ನಿರೀಕ್ಷೆಯಲ್ಲಿದ್ದಾರೆ, ನಮಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅಂತ. ಇನ್ನು ದಾವಣಗೆರೆಯಲ್ಲಿ ಹಲವರು ಸಚಿವ ಸ್ಥಾನಕ್ಕೆ ಪೈಪೋಟಿ ಮಾಡ್ತಾ ಇದ್ದಾರೆ. 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಡಿಜಿ ಶಾಂತನಗೌಡರ ಹಾಗೆ ಲಿಂಗಾಯತ ಸಮುದಾಯದ ಹೊನ್ನಾಳಿಯ ಶಾಂತನಗೌಡ ಇವರು. ಎಸ್ ಮಲ್ಲಿಕಾರ್ಜುನ ಮತ್ತೆ ಸಚಿವರಾಗೋದಕ್ಕೆ ಪೈಪೋಟಿ ಮಾಡ್ತಾ ಇದ್ದಾರೆ. ಇನ್ನು 3 ಬಾರಿ ಶಾಸಕರಾಗಿರುವಂತಹ ಎಸ್ ಮಲ್ಲಿಕಾರ್ಜುನ ಅವರು ಸಚಿವ ಸ್ಥಾನಕ್ಕೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಒತ್ತಾಯಿಸ್ತಾ ಇದ್ದಾರೆ. ಕೆಎಸ್ ಬಸವಂತಪ್ಪ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ಮಾಡ್ತಾ ಇದ್ದಾರೆ. ಇನ್ನು ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ ಸಚಿವ ಸ್ಥಾನ ಬೇಕು ಅನ್ನೋದಾಗಿ ಕೇಳ್ಕೊಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ತಾವು ಎಲಿಜಿಬಲ್ ಅನ್ನೋದಾಗಿನೇ ಮಾತನಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ. 3 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದೀವಿ, 7 ಬಾರಿ ಶಾಸಕರಾಗಿ ಆಯ್ಕೆ ಆಗಿರೋರು ಅಂತವರು ಇದ್ದಾರೆ. ದಾವಣಗೆರೆಯಲ್ಲೂ ಕೂಡ ಅಂಥದ್ದೇ ಪೈಪೋಟಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. 3 ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ ಡಿಜಿ ಶಾಂತನಗೌಡ ಅವರು ನಿರೀಕ್ಷೆಯಲ್ಲಿದ್ದಾರೆ ಸಚಿವ ಸ್ಥಾನ ಸಿಗುತ್ತೆ ಅಂತ. ಇನ್ನು ಎಸ್ ಮಲ್ಲಿಕಾರ್ಜುನ ಅವರು ಕೂಡ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಾ ಇದ್ದಾರೆ, ಪೈಪೋಟಿ ನಡೀತಾ ಇದೆ.